ಇದು ನಾಗ್ತಿಹಳ್ಳಿ ಜಯಪ್ರಕಾಶ್ ಅವರ ಚಾನಲ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಅಭಿಮಾನಿಗಳಿಗೂ ಮತ್ತು ವೀಕ್ಷಕರಿಗೆ ನಮಸ್ಕಾರ. ನಾನು ಮುರಳೀಧರ್. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ನಿರಂತರ ವಿದ್ಯಾರ್ಥಿ. ಇವತ್ತಿನ ವಿಷಯ ಆ್ಯಟಿಟ್ಯೂಡ್ ಡಿಟರ್ಮೈನ್ಸ್ ಆಲ್ಟಿಟ್ಯೂಡ್, ಅಥವಾ ನಮ್ಮ ಮನೋಭಾವ ನಮ್ಮ ಸಫಲತೆಯನ್ನು ನಿರ್ಧಾರ ಮಾಡುತ್ತೆ ಅಂತ. ನಾವು ಮನೋಭಾವ ಅಂತಂದರೆ ಏನು? ಮನೋಭಾವ ಅಂದರೆ ನಮ್ಮ ಒಳಗಡೆ ಆಂತರ್ಯದಲ್ಲಿ ಉತ್ಪನ್ನವಾಗುವ ಭಾವನೆಗಳನ್ನು ನಾವು ಮನೋಭಾವ ಅಂತ ಕರಿಬಹುದು. ಈ ಮನೋಭಾವ ಏನು ಮಾಡುತ್ತೆ ಅಂತಂದರೆ ಅದು ನಮ್ಮನ್ನು ಆಲೋಚನೆಗೆ ಮತ್ತು ನಮ್ಮ ಚಿಂತನೆಗೆ ಮತ್ತು ನಮ್ಮ ವರ್ತನೆಗೆ ಮತ್ತು ನಮ್ಮ ಸಂವೇದನೆಗಳಿಗೆ ಅದು ಕಾರಣ ಆಗುತ್ತೆ. ನಮ್ಮ ಈ ದೇಹದ ವಕ್ತಾರರಾಗಿ ಯಾರಾದರೂ ಇದ್ದರೆ ಅದು ನಮ್ಮ ಮನೋಭಾವ. ಯಾಕಂದರೆ ನಮ್ಮ ಮನೋಭಾವ ನಮ್ಮನ್ನು ಹೊರ ಜಗತ್ತಿಗೆ ಪರಿಚಯ ಮಾಡಿಕೊಡುತ್ತದೆ. ನಮ್ಮ ಮನೋಭಾವ ಯಾವಾಗಲೂ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಒಂದೇ ತೆರನಾಗಿ ಇರುತ್ತೆ. ನಮ್ಮ ಮನೋಭಾವ ಶ್ರೇಷ್ಠವಾಗಿದ್ದರೆ ನಾವು ಹೆಚ್ಚು ಜನರ ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನೋಭಾವ ನಮ್ಮ ಭಾಷೆಯನ್ನು ನಿರ್ಧರಿಸುತ್ತೆ. ನಾವು ಎಂಥ ಭಾಷೆ ಉಪಯೋಗಿಸಬೇಕು? ನಾವು ನಮ್ಮ ಗೆಳೆಯರೊಂದಿಗೆ ಅಥವಾ ಪರಿಚಿತರೊಂದಿಗೆ ಅಥವಾ ಪರಿಚಿತರ ಅಲ್ಲದೆ ಇರುವವರು ಜೊತೆ ಕೂಡ ನಾವು ಯಾವ ಥರ ಮಾತಾಡಬೇಕು ಅನ್ನೋದನ್ನು ಈ ನಮ್ಮ ಮನೋಭಾವ ನಿರ್ಧರಿಸುತ್ತೆ, ಅದು ಬಿಂಬಿಸುತ್ತೆ. ನಾವು ಯಾವಾಗಲೂ ಕೂಡ ಗದರಿಸಿ ಮಾತನಾಡುವ ಅಥವಾ ದೊಡ್ಡ ಧ್ವನಿಯಲ್ಲಿ ಮಾತನಾಡುವ ಅಥವಾ ಇನ್ನೊಬ್ಬರನ್ನು ಕುಹಕ ಮಾಡಿ ಇನ್ನೊಬ್ಬರ ಸಾಧನೆಯನ್ನು ತುಂಬ ಕುಚೋದ್ಯ ಮಾಡಿ ಮಾತನಾಡಿದರೆ ಅದು ನಮ್ಮ ಮನೋಭಾವ ಒಳ್ಳೆಯದು ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೋಭಾವಕ್ಕೆ ತಕ್ಕಂತೆ ನಮ್ಮ ಭಾಷೆ ಇರೋದರಿಂದ ನಮ್ಮ ಭಾಷೆ ಚೆನ್ನಾಗಿ ಇರಬೇಕು. ನಾವು ಮಾತನಾಡುವಾಗ ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಮಾಡ್ದಿರ ಎಲ್ಲರಿಗೂ ಸಮಾನವಾಗಿ ನಾವು ಗೌರವದಿಂದ ನಡ್ಕೋಬೇಕಾಗತ್ತೆ. ಹಿರಿಯರಿಗೆ ಗೌರವ, ಚಿಕ್ಕವರಿಗೆ ನಾವು ಪ್ರೀತಿಯಿಂದ ನಾವು ಮಾತನಾಡಿದಾಗ ನಮ್ಮ ಮನೋಭಾವ ಚೆನ್ನಾಗಿದೆ ಅಂತ ತಿಳ್ಕೋಬಹುದು.